ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಆಲ್ರೆಡಿ ನೀವು ತಮಿಳಲ್ಲಿ ನೋಡಿದ್ದೀರಾ ಇವತ್ತಿನ ಬ್ಲಾಗ್ ಏನಂತ. ನೋಡಿ ಇಲ್ಲಿ ಇಷ್ಟೆಲ್ಲ ನಾನು ಡೆಲ್ಲಿಗೆ ಹೋಗಿದ್ದಾಗ ಡೆಲ್ಲಿಲಿ ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದು. ಆಲ್ಮೋಸ್ಟ್ ಒಂದು 80% 90% ನಾನು ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದು. ಒಂದಷ್ಟು ಟ್ರಿಪ್ಗೆ ಹೋಗಿದ್ದಾಗ ರಾಜಸ್ಥಾನ್ ಆಗಿರ್ಬೋದು, ಆಗ್ರಾ ಆಗಿರ್ಬೋದು, ಅಲ್ಲೊಂದಷ್ಟು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಬರೀ ಡೆಲ್ಲಿ ತೊಗೊಂಡಿರೋದು ಮತ್ತು ರಾಜಸ್ಥಾನ ತೊಗೊಂಡಿರೋದು ಏನಕ್ಕೆ ತೋರಿಸೋದು ಅಂತ ಹೇಳಿ ಫುಲ್ಲೂ ಒಂದಷ್ಟು ಎಲ್ಲ ಐಟಮ್ಸ್ನು ತೊಗೊಂಡಿರೋದೆಲ್ಲನೂ ವೀಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಫಸ್ಟು ಡೆಲ್ಲಿಗೆ ಹೋಗ್ತೀನಿ ಅಂದ ತಕ್ಷಣ ನಾನು ಸರೋಜಿನಿ ಮಾರ್ಕೆಟ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಒಂದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ, ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು ವೀಡಿಯೋಸ್ ನೋಡ್ತಾ ಇದ್ದೆ. ಸರೋಜಿನಿ ಮಾರ್ಕೆಟಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಐಟಮ್ಸು, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸು ಲೋ ಇರೋದು, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೆ. ಸೊ ನಂಗೆ ತುಂಬ ಸಲ ಹೇಳಿದವ್ರಿಗೆ ಹೋಗೋಣ ರೀ ಅಂತ. ಸೊ ಅದಕ್ಕೆ ಅಂತಲೇ ಟೈಮ್ ಮಾಡಿಕೊಂಡು ಆಗ್ರಾ ಮುಗಿಸ್ಕೊಂಡು ನಾವು ಡೆಲ್ಲಿಲಿ ಸ್ಟೇ ಮಾಡಿ ಆಮೇಲಿಂದ ನಾವು ಸರೋಜಿನಿ ಮಾರ್ಕೆಟ್ಗೆ ಹೋಗಿದ್ವಿ. ಸರೋಜಿನಿ ಮಾರ್ಕೆಟಲ್ಲಿ ಒಂದೆಷ್ಟು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ. ಬಟ್ ವರ್ತ್ ನಮಗೆ ಕಂಪೇರ್ ಟು ಶಾಪ್ಸ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಇದೆ, ಪರವಾಗಿಲ್ಲ ತೊಗೋಬೋದು. ಬಟ್ ಏನಂದರೆ ಅಲ್ಲಿಂದ ಕ್ಯಾರಿ ಮಾಡ್ಕೊಂಬರೋದಿದೆಯಲ್ಲ ಅದೊಂದು ಸ್ವಲ್ಪ ಕಷ್ಟ. ನಾವು ಕಾರಲ್ಲಿ ಹೋಗಿದ್ವಿ, ಕಾರಲ್ಲಿ ಹೋಗಿರೋದ್ರಿಂದ ಓಕೆ. ಬಟ್ ಇದು ಫ್ಲೈಟಲ್ಲಿ ಹೋದರೆ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅನಿಸುತ್ತೆ. ಎನಿವೋ ನಾನು ಬರೀ ಈ ಥರ ನನಗೇನೇನು ಬೇಕು ಕ್ಲಾತ್ಸು, ಸ್ಲಿಪ್ಪರ್ಸು ಮತ್ತು ಒಂದು ಆರ್ನಮೆಂಟ್ಸ್ ಈ ಥರ ಪರ್ಚೇಸ್ ಮಾಡಿದ್ದೀನಿ. ತುಂಬ ಲೆಹಂಗಾಗಳಿದೆ, ಲೆಹಂಗಾಗಳು ಅಷ್ಟು ತುಂಬ ಕಡಿಮೆ ಆಗಿದೆ. ಕುರ್ತಾ ಸೆಟ್ ಇದೆ, ಪಿಂಗಾಣಿ ಪಾತ್ರೆಗಳಿದೆ, ನಿಮಗೆ ಸೆರಾಮಿಕ್ಸ್ ಆ ಥರ ತುಂಬ ಐಟಮ್ಸ್ ಇದೆ. ಬಟ್ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಬರೀ ಈ ಥರ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಆ ಥರ ಎಲ್ಲ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಇವಾಗ ಒನ್ ಬೈ ಒನ್ ನಾನು ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಡೆಲ್ಲಿ ಸರೋಜಿನಿ ಮಾರ್ಕೆಟಲ್ಲಿ ಅಂತ ತೋರಿಸ್ತೀನಿ. ಫಸ್ಟ್ ಇವಾಗ ನಾನು ಒಂದಷ್ಟು ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ದೀನಿ. ಫಸ್ಟ್ ಡ್ರೆಸ್ಸಸ್ ನೋಡೋಣ. ಹೆಣ್ಮಕ್ಳಿಗೆ ಫಸ್ಟ್ ಇಷ್ಟ ಅಂತಂತಂದರೆ ಡ್ರೆಸ್ಸೇನೆ, ಆಮೇಲಿಂದ ನೆಕ್ಸ್ಟ್ ಆರ್ನಮೆಂಟ್ಸ್, ನೆಕ್ಸ್ಟ್ ಸ್ಲಿಪ್ಪರ್ಸು. ಅದರಲ್ಲಿ ನನಗಂತೂ ಫಸ್ಟ್ ಡ್ರೆಸ್ಸೇನೆ. ಬನ್ನಿ ಡ್ರೆಸ್ ನೋಡೋಣ. ನಾನು ಇಮಾನಿಗೆ ತೊಗೊಂಡೆ, ಚೆನ್ನಾಗಿತ್ತು ಇದು. ಅದರ ಬೀಚ್ ಸೈಡ್ ಹೋದಾಗ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತೇಳಿ ವೈಟ್ ಶಾರ್ಟ್ಸ್ ಮತ್ತು ಟಾಪ್ ತೊಗೊಂಡೆ. ಇದು ಫುಲ್ ಸೆಟ್ಟು. ಈ ಸೆಟ್ ಬಂದು 250 ರುಪೀಸ್. ಇದು ಎಲ್ಲ ಸೈಜಸ್ ಇದೆ, XM, L, XXL. ವೈಟು ಬ್ಲ್ಯಾಕ್ ಎರಡೇ ಇದ್ದಿದ್ದು, ಬಟ್ ಬ್ಲ್ಯಾಕ್ ಇತ್ತು ಇಮಾನಿ ಹತ್ರ ಅಂತೇಳಿ ನಾನು ವೈಟ್ ತೊಗೊಂಡೆ. ನೆಕ್ಸ್ಟ್ ಕಾರ್ಡ್ ಸೆಟ್ ತೊಗೊಂಡೆ ನಾನು. ಕಾರ್ಡ್ ಸೆಟ್ ಇವಾಗ ನಾನು ಮೀಶೋದಲ್ಲೆಲ್ಲ ತುಂಬ ನೋಡ್ತಾ ಇದ್ದೆ ಕಾರ್ಡ್ ಸೆಟ್ಸು. 350, 450, 900, 650 ಆ ಥರ ಇರ್ತಾಯಿತ್ತು. ಬಟ್ ಅಲ್ಲಿ ಕಾರ್ಡ್ ಸೆಟ್ಸ್ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನಾನು 2 ಕಾರ್ಡ್ ಸೆಟ್ ತೊಗೊಂಬಂದಿದ್ದೆ. ಬಟ್ ನನ್ನ ಹಸ್ಬೆಂಡ್ ಒಂದೇ ತಗ್ಸ್ಬಿಟ್ಟು ಒಂದೇ ಸಾಕು ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾನು ಇನ್ನೂ ವೇರ್ ಮಾಡಿಲ್ಲ. ಕಲರ್ ನನಗಿದು ಗ್ರೀನ್ ಆ್ಯಂಡ್ ವೈಟ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ಜಸ್ಟ್ 250 ರುಪೀಸ್. ಇದರಲ್ಲೂ ಅಷ್ಟೇ ಸೈಜಸ್ ಎಲ್ಲ ಇದೆ. ನಾನು XL ತೊಗೊಂಡಿದ್ದೀನಿ. ತುಂಬ ಕಲರ್ಸ್ ಇದೆ, ಡಿಸೈನ್ಸ್ ಇದೆ. ಬಟ್ ಏನು ಗೊತ್ತಾ, ರಶ್ ಇರ್ತಾರೆ, ಹೆವಿ ರಶ್ ಇರ್ತಾರೆ ಯಾವಾಗ್ಲೂ. ಪೇಷನ್ಸ್ನ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ಆ್ಯಕ್ಚುಲಿ ನಾವು ಮಕ್ಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ, ಎಲ್ಲಿ ಬಿಡೋಕ್ಕಾಗುತ್ತೆ. ಸೊ ಮಕ್ಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಹಿಂಸೆ ಎಲ್ಲ ಆಯಿತು. ಬಟ್ ಆದ್ರೂ ಒಂದಷ್ಟು ಇಷ್ಟು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ವಿ. ನೆಕ್ಸ್ಟು ಒಂದು ಗೌನ್ ಥರ ತೊಗೊಂಡೆ. ಇದು ಕಾಟನಲ್ಲಿ. ನಾನು ಇದನ್ನು ಆಲ್ರೆಡಿ ಒನ್ಸ್ ಅಲ್ಲೇ ವೇರ್ ಮಾಡಿದ್ದೆ. ರಾಜಸ್ಥಾನ್ಗೆ ಹೋಗ್ಬೇಕಾಗಿತ್ತು. ಸೊ ರಾಜಸ್ಥಾನದಲ್ಲಿ ನಾನು ಇದನ್ನು ವೇರ್ ಮಾಡಿದ್ದೀನಿ. ಈ ಥರ ಇದೆ. ಶಾರ್ಟ್ ಸ್ಲೀವ್ಸು, ಇಲ್ಲಿ ಎಲಾಸ್ಟಿಕ್ ಇದೆ ಇಲ್ಲಿ. ಇದು ಅಷ್ಟೇ ಕಲರ್ಸ್ ತುಂಬ ಚೆನ್ನಾಗಿತ್ತು. ಇದು 300 ರುಪೀಸ್ ಇದು. ಬಟ್ ಏನೋ ಗೊತ್ತಿಲ್ಲ, ಇಮಾನಿ ಚೆನ್ನಾಗಿದೆ ಅಮ್ಮ ಕಲರ್ ತೊಗೊಮ್ಮ ಅಂತ ಹೇಳೋದು. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡೆ. ಕಲರ್ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದು. ಜಸ್ಟ್ 300 ರುಪೀಸ್. ಕಾಟನ್ ಮೆಟೀರಿಯಲ್. ಆಲ್ರೆಡಿ ವಾಶ್ ಮಾಡಿದ್ದೀನಿ, ಬಟ್ ಏನೂ ಆಗಿಲ್ಲ. ಕಲರ್ ಹೋಗೋದಾಗಲಿ ಏನಾಗಲಿ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಅಲ್ಲೆಲ್ಲ 150, 100, 200 ಆ ಥರ ಟಾಪ್ಸ್ ಹಾಕಿರ್ತಾರೆ. ಬಟ್ ಅದೇ ನೋಡಿ ತೊಗೋಬೇಕು. ನೋಡಿ ಈ ಥರದೊಂದು, ಈಗ ಮಾನ್ಸೂನ್ ಇದೆ, ವಿಂಟರ್ ಇದೆಯಲ್ಲ. ಸೊ ಇವಾಗ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಇದು ಐನೆಕ್. ಇದು ಒಳಗಡೆ ಒಂದು ಟೀ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ 150 ರುಪೀಸ್.
ಇದು ಅಷ್ಟೇ ಹೊಸ ಟಾಪ್ ಇದು ನೋಡಿ, ಸಖತ್ತಾಗಿದೆ. 150 ಅಷ್ಟೇ, ಇದು ಅಷ್ಟೇ 150ನೇ. ಜೀನ್ಸ್ ಹಾಕೊಳ್ಳೋ ಟಾಪ್ ಇದು, ಒಂಥರ ಗ್ರೀನ್ ಕಲರ್ ಇದೆ ಇದು. ಇದು ಎಮ್ ಸೈಜ್ ತೊಗೊಂಡೆ. ಇದು ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ, ಎಮ್ ಸೈಜ್ ಅಂತೆ. ಇದೊಂಥರ ನೆಟ್ಟೆಡ್ ಇದ್ದು ಫ್ಲೋರಲ್ ಇದೆ, ಎಂಬ್ರಾಯ್ಡ್ರಿ, ಅದಕ್ಕೆ ತೊಗೊಂಡೆ. ಯೂಶ್ವಲಿ ಬ್ಲ್ಯಾಕ್ ಇರಲೇಬೇಕು ಒಂದು, ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದು ಅಷ್ಟೇ 150ನೇ. ಈಗ ನಾನು ತೋರಿಸ್ತಾ ಇರೋದೆಲ್ಲ 150ನೇ. ಇದು ಅಷ್ಟೇ ಇಮಾನಿಗೆ ಒಂದು ತೊಗೊಂಡೆ, ಸುಮ್ಮನೆ ಜರ್ನಿ ಮಾಡ್ತಾ ಇದ್ವಲ್ಲ ಹಾಕೋಣ ಅಂತ. ಇದು ಅಷ್ಟೇ 150 ರೂಪೀಸ್ ಇದು. ನೆಕ್ಸ್ಟು ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ನಂಗೆ ತುಂಬಾ ಇಷ್ಟ ಆಯಿತು ಶರ್ಟ್ ಇದು. ಇದರಲ್ಲಿ ವೈಟ್ ಇತ್ತು ಆ್ಯಂಡ್ ಗ್ರೀನ್, ಚಾಕ್ಲೇಟ್ ಕಲರು, ಇನ್ನೊಂದು ಪಿಂಕ್ ಆ ಕಲರ್ ಇತ್ತು. ಇದು 250. ಇದು ಕ್ಲಾತ್ ಎಷ್ಟು ಚೆನ್ನಾಗಿದೆ ಅಂದರೆ ಎಕ್ಸ್ಪೈಂಡ್ ಆಗುತ್ತೆ ಇದು ಕ್ಲಾತ್, ಇದು ಸಖತ್ತಾಗಿತ್ತು ಇದು. ಸೊ ಇದನ್ನು ತೊಗೊಳ್ಳಿ ಅಂತ ಹಿಂಸೆ ಮಾಡಿ ಇದನ್ನು ತೊಗೊಂಡೆ. ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಕಾಣಿಸ್ತಿದೆ ಅಂತ, ಲೈಟಾಗಿ ಕಾಣಿಸ್ತಿದೆ ಅಂತ ಅನಿಸಿದೆ. ಬಟ್ ಇದು ಚಾಕ್ಲೇಟ್ ಕಲರ್, ಸೇಮ್ ಚಾಕ್ಲೇಟ್ ಇರುತ್ತಲ್ಲ ಬ್ರೌನ್, ಆ ಕಲರ್ ಇದೆ. ಸಖತ್ತಾಗಿದೆ ಕಲರ್ ಇದು. ನೆಕ್ಸ್ಟು ಇಮಾನಿ ಬರ್ತ್ಡೇ ಇತ್ತು, ಇನ್ನೊಂದು ಅವತ್ತು ನೆಕ್ಸ್ಟ್ ಡೇ ಬರ್ತ್ಡೇ ಇತ್ತು. ಸೊ ಅಲ್ಲೇ ಒಂದು ಡ್ರೆಸ್ ತೊಗೊಂಬಿಡೋಣ ಅಂತ ಹೇಳಿ ಡ್ರೆಸ್ ತೊಗೊಂಡಿದ್ದು. ಇದು 1200 ರೂಪೀಸ್ ಕೊಟ್ವಿ ಇದಕ್ಕೆ. ಬಟ್ ಅವನು 1800 ಹೇಳ್ದ. ಬಟ್ ನಾನು ಸ್ವಲ್ಪ ಅಲ್ಲಿ ಯಾಮಾರ್ದೆ. ಬಟ್ ನಂಗೆ ಏನು ಗೊತ್ತಾ, ನೀವು ಅಲ್ಲಿ ಹೋಗಿ ಅವ್ರು ಒಂದು ಪ್ರೈಸ್ ಹೇಳ್ತಾರೆ. ಈಗ 1000 ಅಂತ ಪ್ರೈಸ್ ಹೇಳಿದ್ರೆ ನೀವು ಬಾರ್ಗೇನ್ ಮಾಡಬೇಕಲ್ಲಿ. ಅದನ್ನು ನೀವು 1000 ಅನ್ನೋದನ್ನ 500ವರೆಗೂ ಬಾರ್ಗೇನ್ ಮಾಡಿದ್ರು ಅವ್ರು ಕೊಡ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಹೋಗಿರೋದಲ್ವ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಡ್ರೆಸ್ ಇದನ್ನು ತೊಗೊಂಡ್ಬಿಟ್ಟಿದ್ವಿ ನಾವು, ಆಮೇಲಿಂದ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅವ್ನು 1800 ಅಂತ ಹೇಳಿದ ತಕ್ಷಣ ನಾನು 1200 ಕೊಡ್ತೀನಿ ಅಂದ ತಕ್ಷಣ ಅವನು ಒಂದೇ ಮಾತು ಓಕೆ ಮೇಡಮ್ ಕೊಡಿ ಅಂತ ಅಂದ್ಬಿಟ್ಟ. ಅವ್ನು ಇಲ್ಲ ಆಗಲ್ಲ ಅಂತ ಹೇಳಲೇ ಇಲ್ಲ. ಯಾಕಂದರೆ ಇದು ಇನ್ನೂ ಕಡಿಮೆ ಕೇಳ್ಬೋದಾಗಿತ್ತು. ಒಂದು 800 ಕೇಳಿದ್ರು ಮೇ ಬಿ ಕೊಡ್ತಿದ್ದ ಅನಿಸುತ್ತೆ. ಬಟ್ ಮಾಡ್ಬಿಟ್ಟೆ ನಾನು. ಸ್ಕ್ಯಾಮ್ಸ್ ನಡೀತಾ ಇರುತ್ತೆ, ಹೋಗಿ ಬಾರ್ಗೇನ್ ಮಾಡಿದಷ್ಟು ಕೊಡ್ತಾರೆ. ಚೆನ್ನಾಗಿದೆ ಇದು ಟಾಪ್. ಫುಲ್ಲು ಡ್ರೆಸ್ ಸೆಟ್ ತೊಗೊಂಡಿದ್ದು ನಾನು ಅವಳಿಗೆ. ಇದು ದುಪ್ಪಟ್ಟ ಆ್ಯಂಡ್ ಇದು ಪ್ಯಾಂಟ್. ಇನ್ನೂ ಒಂದಷ್ಟು ನಮ್ಮ ಸದ್ವಿಕನ್ಗೆ ಅವ್ನಿಗೇನು ತೊಗೊಳ್ಳಿಲ್ಲ. ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೊಂದು ವಾಚ್ ತೊಗೊಂಡಿದ್ದೆ ಅಷ್ಟೇ. ನೆಕ್ಸ್ಟ್ ನಾನು ಇನ್ನೊಂದು 2 ಡ್ರೆಸ್ ತೊಗೊಂಡಿದ್ದೆ. ಬಟ್ ಅದನ್ನೆಲ್ಲ ವೇರ್ ಮಾಡಿಬಿಟ್ಟಿದ್ದೀನಿ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಂದಷ್ಟು ನನಗೆ ನೆನಪಿದಷ್ಟು ಆಲ್ರೆಡಿ ನಾನು ಬಂದೆ, 1-2 ಮಂತ್ಸ್ ಆಗ್ತಾಯಿದೆ, ಇವಾಗ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಡ್ರೆಸ್ಸಸ್ ನಾನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಆರ್ನಮೆಂಟ್ಸ್ ನೋಡೋಣ. ನಾನು ಒಂದಷ್ಟು ಆರ್ನಮೆಂಟ್ಸ್ ತೊಗೊಂಡಿದ್ದೆ. ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು. ಬನ್ನಿ ಫಸ್ಟ್ ನೋಡೋಣ. ನಾನಿದು ಡೆಲ್ಲಿ ಮೀನ್ಸ್ ಆಗ್ರಾದಲ್ಲಿ ತೊಗೊಂಡಿದ್ದು. ನಾನಿದು ಆಗ್ರಾದಲ್ಲಿ ಫೇಮಸ್ ಇದು. ಇದೆಲ್ಲ ಮಾರ್ಬಲ್ಸ್ದಂತೆ. ಹೊರ್ಗಡೆ ತುಂಬ ಸೇಲ್ ಮಾಡ್ತಿರ್ತಾರೆ, 200 ರೂಪೀಸಿಂದ ಹೇಳ್ತಾರೆ. ಜಸ್ಟ್ ಲಾಸ್ಟಿಗೆ 100 ರೂಪೀಸಿಗೆ ಬರ್ತಾರೆ, 100 ರೂಪೀಸಿಗೆ ತೊಗೋಬೋದು. ಇದು ಫುಲ್ಲು ಮಾರ್ಬಲ್ಸ್ ಅಂತ ಹೇಳಿ ಸೇಲ್ ಮಾಡ್ತಾರೆ. ಜಸ್ಟ್ 100 ರೂಪೀಸ್ ಇದು. ಇನ್ನೂ ನಾನು ವೇರೇ ಮಾಡಿಲ್ಲ. ನೆಕ್ಸ್ಟು ಇಯರಿಂಗ್ಸ್ ಅಪ್ಪ. ಇಯರಿಂಗ್ಸು ಈ ಬ್ಯಾಂಗ್ಳೂರಲ್ಲೂ ನಾನು ತುಂಬ ತೊಗೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಅದರ ಜಾತ್ರೆ ಆದರೆ, ಈ ಗಾಳಿಯಾಂಜನೇಯ ಜಾತ್ರೆ, ಮತ್ತು ಈ ಮಲ್ಲೇಶ್ವರಮು ಮತ್ತು ಚಿಕ್ಕಪೇಟೆಲೆಲ್ಲ 150 ರೂಪೀಸ್ ಹೇಳ್ತಾರೆ, ಇಲ್ಲ 200 ರೂಪೀಸ್ ಹೇಳ್ತಾರೆ. ಈ ಥರ ದೊಡ್ಡದು ತುಂಬ ತೊಗೊಂಡಿದ್ದೀನಿ. ಬಟ್ ಅಲ್ಲಿ ಜಸ್ಟ್ 100 ರೂಪೀಸ್ ಇತ್ತು ನೋಡಿ. ಈ ಥರ ಯೂಜ್ ಇಯರಿಂಗ್ಸ್ ಎಲ್ಲ ಜಸ್ಟ್ 100 ರೂಪೀಸ್. ಇದು ಯಾವ ಕಲರ್ಗೆ ಬೇಕಾದರೂ, ಯಾವ ಡ್ರೆಸ್ ಕಲರ್ಗೆ ಬೇಕಾದ್ರೂ ಹಾಕೋಬೋದು ಅಂತ ಹೇಳಿ ತೊಗೊಂಡಿದ್ದೀನಿ ನೋಡಿ. ಇದು ಮಲ್ಟಿ ಕಲರ್ ಇದು 100 ರೂಪೀಸ್. ನೆಕ್ಸ್ಟು ಇದೊಂದು ಚೆನ್ನಾಗಿದೆ, ವೈಟ್ದು ಅಂತ ಹೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ನಾನು ಹೋದಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 5 o'clock 4 o'clock ಆಗಿತ್ತು. ಬಟ್ ಆ ಟೈಮಲ್ಲಿ ಏನಿಲ್ಲ, ಏನು ಲೈಟಿಂಗ್ಸ್ ಏನಿರಲಿಲ್ಲ. ಬಟ್ ಆದ್ರೂ ಚೆನ್ನಾಗಿದೆ ಅಂತ ತೊಗೊಂಡೆ. ತುಂಬ ಕಲೆಕ್ಷನ್ಸ್ ಇದೆ. ಟೈಮ್ ಬೇಕು, ಅದೇ ಹೇಳಿದ್ನಲ್ಲ, ಟೈಮ್ ಬೇಕು. ಮಕ್ಕಳಿದ್ರಲ್ಲ, ಸೊ ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಅಷ್ಟೇ 100 ರೂಪೀಸೇನೆ. ನೋಡಿ ಎಷ್ಟು ಶೈನಿಂಗ್ ಇದೆ, ಎಷ್ಟು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ.
ಆಮೇಲೆ ಇದೊಂದು ಫುಲ್ಲು ದೊಡ್ಡ ತೊಗೊಂಡೆ, ಇದು ಅಷ್ಟೇ 100 ರುಪೀಸೇನೆ. ನಾನೇನು ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ. 100 ರುಪೀಸ್ ಕೇಳಿದ್ರು 100 ರುಪೀಸೇ ಒಂದು 80 ರುಪೀಸಿಗೆ ಕೇಳಬೇಕಿತ್ತೇನೋ. ನೋಡಿ ಬ್ಲ್ಯಾಕ್. ನೆಕ್ಸ್ಟು ಇಮಾನಿ ಪರ್ಚೇಸ್ ಮಾಡಿರೋದು ಇದು. ನನ್ನ ಮಗ ಅವನು ಅಷ್ಟೇ ಕೀ ಬಂಚಸ್ ಎಲ್ಲ ತೊಗೊಂಡಿದ್ದ. ಅವನಿಗೆ ಬೇಕಾಗಿರೋದು ಏನೇನೋ ಕೀ ಬಂಚಸ್ಸು ಎಲ್ಲ ಹಾಳು ಮಾಡಿದ್ದಾನೆ. ನೆಕ್ಸ್ಟು ಅವಳು ನನಗೆ ಎಲ್ಲ ಡ್ರೆಸ್ಗೂ ಬೇಕು ಅಮ್ಮ ಅಂತ ಹೇಳಿ ತೊಗೊಂಡು 20 ರುಪೀಸ್ ಇದು ಒಂದೊಂದು 20 ರುಪೀಸ್. ಅವಳು ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದಾಳೆ. ನೋಡಿ ಎಷ್ಟೆಲ್ಲ ತೊಗೊಂಡಿದ್ದಾಳೆ, ಇಷ್ಟೆಲ್ಲನೂ ಅವಳೇ ತೊಗೊಂಡಿರೋದು. ಬ್ರೇಸ್ಲೆಟ್ಸ್, ವಾಚು ನಾನು ತೊಗೊಂಡೆ. ವಾಚು ಎಲ್ಲೋ ಇಟ್ಟಿದ್ದೀನಿ, ಅದು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಇದು ಅಷ್ಟೇ 100 ರುಪೀಸ್ ವಾಚು. ನಾನು ತೊಗೊಂಡಿರೋ 200 ರುಪೀಸ್ ವಾಚು. ಚೆನ್ನಾಗಿದೆ. ನನ್ನ ಹತ್ರ ಜಾಸ್ತಿ ಐಫೋನ್ ವಾಚ್ ಇದೆ, ಮತ್ತು ಪೆಬೆಲ್, ಫೈರ್ ಬೋಲ್ಟ್ ಈ ಥರ ಸ್ಮಾರ್ಟ್ ವಾಚಸ್ಸೇ ಇತ್ತು. ಬಟ್ ನನಗೆ ಈ ಥರ ಟೈಮ್ ಇರುತ್ತಲ್ಲ, ನಂಬರ್ಸ್ ಇರುತ್ತಲ್ಲ, ಈ ಥರ ಬೇಕಿತ್ತು. ಸೊ ಸಿಂಪಲಾಗಿ ಒಂದು ತೊಗೊಳ್ಳೋಣ ಅಂತೇಳಿ ಬ್ರೌನ್ ಕಲರಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ಬಟ್ ಇಮಾನಿಗೆ ಏನೋ ಅವಳಿಗೆ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ. ಸೊ ಲ್ಯಾವೆಂಡರ್ ಕಲರ್ ತೊಗೊಂಡ್ಲು. ಆ್ಯಂಡ್ ಸದ್ವಿಗೂ ಅಷ್ಟೇ ಅವನಿಗೊಂದು ವಾಚ್ ಕೊಡಿಸಿದ್ವಿ. ಅವನದು ಎಲ್ಲ ನಂದು ಎಲ್ಲ ಮಿಸ್ ಆಗಿದೆ. ಆ್ಯಂಡ್ ಇದು ಆಗ್ರದಲ್ಲೇ ತೊಗೊಂಡಿದ್ದು ನಾವು. ಯಾರಿಗಾದ್ರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ಇಮಾನಿ ತೊಗೊಂಡ್ಲು. ಆಲ್ರೆಡಿ ಒಂದು 2-3 ಅವಳ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಕೊಟ್ಟಿದ್ದಾಳೆ. ನಾನು ಒಂದು 2 ಫ್ರಿಜ್ಗೆ ಹಾಕಿದ್ದೀನಿ, ಇನ್ನು ಒಂದು 2 ಅವಳು ಹಾಗೆ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಈ ಥರ ಏರ್ ಆ್ಯಕ್ಸಸರೀಸ್ ಇತ್ತು. ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲೆಲ್ಲ 200-250 ಹೇಳ್ತಾಯಿದ್ರು. ಸೊ ಅಲ್ಲಿ 100, 150ಗೆಲ್ಲ ಸಿಗ್ತಾಯಿತ್ತು. ಸೊ ಇರಲಿ, ಇಮಾನಿಗೆ ಬೇಕಾಗುತ್ತಲ್ವ ಯಾವ್ದಾದ್ರು ಫಂಕ್ಷನ್ಸ್ ಏನಾದರೂ ಇದ್ದರೆ ಬರ್ತ್ಡೇಗೆಲ್ಲ ಆಗ್ಬೋದು ಅಂತೇಳಿ ತೊಗೊಂಬಂದಿದ್ದೀನಿ. ನೋಡಿ 100 ರುಪೀಸ್ ಇದೆಲ್ಲ 50 ರುಪೀಸ್ ಇದೆಲ್ಲ. ನೋಡಿ ಇದು ಬಟರ್ಫ್ಲೈ ತೊಗೊಂಡೆ. ಇದು ಒಂಥರ ಸ್ಟೋನ್ಸಲ್ಲಿದೆ. ನಾವು ಒಂದು ತೊಗೊಂಬರ್ಬೇಕಾದ್ರೆ ಇದೆಲ್ಲ 50. ಇದು ಅಷ್ಟೇ 150. ಇದು ಸುಮ್ಮನೆ ತೊಗೊಂಡೆ, ಯಾರಿಗಾದ್ರೂ ಗಿಫ್ಟ್ ಕೊಡೋಣ ಅಂತ. ಇದೆಲ್ಲ ಅಷ್ಟೇ, ಇದೂ ಅಷ್ಟೇ 50 ರುಪೀಸು. ನೋಡೋಣ ವೇರ್ ಮಾಡಿ ತೋರಿಸ್ತೀನಿ. ನಾ ಕವರಲ್ಲೇ ಇಟ್ಟಿದ್ದೀನಿ. ಈ ಥರ ಹಾಕ್ಕೊಡೋದು, 2 ಸೈಡ್ಸೂ ಹಾಕೊಬೋದು, ಇಲ್ಲ 1 ಸೈಡನ್ನೇ ಹಾಕೋತೀನಿ ಅಂದರೆ ವೇರ್ ಮಾಡ್ತೀವಿ. ಈ ಥರ ಹಾಕೊಳ್ಳೋದು. ಒಂದೇ ಒಂದು ಹಾಕೋತೀನಿ ಅಂದರೆ ಸೆಂಟ್ರಿಗೆ ಬೇಕಾದರೂ ಹಾಕೊಬೋದು. ಚೆನ್ನಾಗಿದೆ. ನೆಕ್ಸ್ಟು ಇದು ಬಟರ್ಫ್ಲೈ. ಆ್ಯಕ್ಚುಲಿ ಅವಳಿಗೆ ಹೇಳಿದ್ನಲ್ಲ, ಪರ್ಪಲ್, ಲ್ಯಾವೆಂಡರ್ ಆ್ಯಂಡ್ ಪಿಂಕ್ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೋಸ್ಕರ ಇದನ್ನು ತೊಗೊಂಡೆ. ಇದು ಅಷ್ಟೇ ಜಸ್ಟ್ 150 ರುಪೀಸ್. ಇಲ್ಲಿ ನಾನೊಂದ್ಸಲ ನೋಡಿದ್ದೆ, ಅಲ್ಲಿ 250-300 ರುಪೀಸ್ ಹೇಳಿದರು. ಬೇಡ ಅಂದ್ಕೊಂಡು ಬಂದಿದ್ದೆ. ಸೊ ಕಡಿಮೆ ಇತ್ತಲ್ಲ ಅಂತೇಳಿ ಇದು ಬಟರ್ಫ್ಲೈ ತುಂಬಾ ಚೆನ್ನಾಗಿದೆ. ಇದು ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಓಪನ್ ಮಾಡಿ ತೋರಿಸ್ತೀನಿ. ಇದೊಂಥರ ಬಟ್ಟೆ ಮಾಡಿರೋದು. ಇದು ಚೆನ್ನಾಗಿದೆ, ಬಟ್ ಮೇಂಟೈನ್ ಮಾಡಬೇಕು. ಏನು ಮಾಡ್ತಾಳೋ ಗೊತ್ತಿಲ್ಲ. ಒಂದ್ಸಲ ವೇರ್ ಮಾಡಿ ಕಳಿಸಿದ್ರೆ ಇನ್ನೊಂದ್ಸಲ ಅದು ಇನ್ನೂ ತುಂಬ ರಿಬ್ಬನ್ಸ್ ತೊಗೊಂಡಿದ್ದೆ, ಇನ್ನು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೆ, ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಇದು ಅಷ್ಟೇ, ಯಾರಿಗಾದರೂ ಗಿಫ್ಟ್ ಅಂತ ಹೇಳಿ ತೊಗೊಂಡಿದ್ದೀನಿ. ನೋಡಿ ಇದು ಅಷ್ಟೇ, ಯಾರಾದ್ರು ಬರ್ತ್ಡೇ ಇದ್ದರೆ ಗಿಫ್ಟ್ಸ್ ಕೊಡ್ಬೋದಲ್ಲ ಅಂತ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಇದು ಬ್ಯಾಗು. ಇದು ನಾನು ರಾಜಸ್ಥಾನಲ್ಲಿ ತೊಗೊಂಡಿದ್ದು. ಜಸ್ಟ್ 100 ರುಪೀಸ್. ಇದು ತುಂಬ ಇತ್ತು. ನಾನು ಏನು ಮಾಡಿದೆ, ಗಿಫ್ಟ್ ಕೊಡ್ಬೋದಾಗಿತ್ತು ಯಾರಿಗಾರು ಒಂದಷ್ಟು ತೊಗೊಂಬಂದಿದ್ದಿದ್ರೆ. ಬಟ್ ನನ್ನ ಹಸ್ಬೆಂಡ್ಗೆ ಈ ಥರ ಶಾಪಿಂಗ್ ಮಾಡ್ಕೊಂಡು ಇಲ್ಲಿ ತೊಗೊಂಬರೋದು, ಬಾ ಅಲ್ಲೇ ಸಿಗುತ್ತೆ, ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ಬಾ ಅಂತ ಹೇಳ್ತಾ ಇರ್ತಾರೆ. ಬಟ್ ಏನು ಮಾಡೋದು, ನಮಗೆ ಆ ಪ್ಲೇಸ್ಗೆ ಹೋಗಿ ಶಾಪಿಂಗ್ ಬಂದಾಗ ಅದೇ ಒಂಥರ ಖುಷಿ. ನಾನು ರಾಜಸ್ಥಾನದಲ್ಲಿ ತಂದೆ, ಡೆಲ್ಲಿಲಿ ತೊಗೊಂಬಂದೆ ಅಂತ ಹೇಳ್ಕೊಂಡ್ರೆ ಒಂದು ಖುಷಿ ಅಲ್ವಾ. ಸೊ ಅದಕ್ಕೆ ಇದು ಜಸ್ಟ್ 100 ರುಪೀಸ್. ಕಲರ್ಸು ಅಷ್ಟೇ ತುಂಬ ಕಲರ್ಸ್ ಇತ್ತು. ಈ ಗೋಲ್ಡ್ ಅಂದರೆ ಯಾವುದು ಸ್ಯಾರಿ ಹಾಕ್ಕೊಂಡ್ರೂ ಹಾಕೊಬೋದಲ್ಲ ಅಂತೇಳಿ ಗೋಲ್ಡ್ ಪ್ರಿಫರ್ ಮಾಡಿ ಗೋಲ್ಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಇಮಾನಿ ಬ್ಯಾಗ್ಸ್ ತೊಗೊಂಡ್ಲು.
ನಿಮಾನಿಗೆ ಬ್ಯಾಗ್ಸ್ ಕೊಡಿಸಿದೆ. ಇದು 150, ಇದು 200, ಇದು 200 ರುಪೀಸ್, ಇದು 150 ರುಪೀಸ್. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಅವಳು ಏನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ. ಅವಳು ಏನು ಇವನ್ ನನ್ನ ಮಗನಿಗೆ ನಾನು ಏನೂ ಕೊಡಿಸ್ಲೇ ಇಲ್ಲ. ಇವನ್ ಅವನಿಗೆ ಏನೂ ಕೇಳಲೂ ಇಲ್ಲ. ಅದೇ ನಂಗೆ 1-2 ಕೀ ಬಂಚ್ ಬೇಕು ಅಂತ ಹೇಳ್ದೆ, ಅದು ತರಿಸ್ಕೊಂಡೆ ಅಷ್ಟೇ. ಅದು ಬಿಟ್ಟು ನಾನು ಈ ಮನೇನ ಜಾಸ್ತಿ ಶಾಪಿಂಗ್ ಮಾಡಿರೋದು. ಇವನ್ ನನ್ನ ಹಸ್ಬೆಂಡು ಸಹ ಇಲ್ಲ. ಇದು ಚೆನ್ನಾಗಿತ್ತು ಅಂತ ಹೇಳಿ ಕೊಡಿಸಿ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಯಾರು ಕೊಡ್ತಾರೆ 200 ರುಪೀಸ್ ಕೇಳಿದ್ದು? ಒಂದು 350 ರುಪೀಸ್ ಹೇಳಿರ್ತಾರೆ. ನೆಕ್ಸ್ಟ್ ನಾನು ಇದು ಅಷ್ಟೇ ಬ್ಯಾಗು. ಕಲರ್ಸ್ ಇತ್ತು, ಹೊರ್ಗಡೆ ಹಾಕಿದ್ರು. ಚಾಕ್ಲೇಟ್ ಕಲರ್, ಬ್ರೌನ್ ಕಲರ್ ಒಂದು, ರೆಡ್ ಒಂದು, ಮತ್ತು ಎಲ್ಲೋ. ತುಂಬ ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಇದು ಜಸ್ಟ್ 200 ರುಪೀಸ್ ಇದು ಬ್ಯಾಗ್. ಇದು ಅದಕ್ಕೆ ತೊಗೊಂಡೆ. ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ, ಬಟ್ ಏನೂ ಆಗಿಲ್ಲ. ವೆಯ್ಟ್ ಎಲ್ಲ ಆಗ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಸ್ಲಿಪ್ಪರ್ಸ್, ಒಂದಷ್ಟು ಸ್ಲಿಪ್ಪರ್ಸ್ ಪರ್ಚೇಸ್ ಮಾಡಿದ್ದೇನೆ ನೋಡಿ. ಒಂದಷ್ಟು ಸ್ಲಿಪ್ಪರ್ಸು, ಶೂಸು, ಬೆಲೀಸ್ ಆ್ಯಂಡ್ ಸ್ಯಾಂಡಲ್ಸ್ ತೊಗೊಂಡಿದ್ದು. ಇದು ಇಮಾನಿಗೆ ತೊಗೊಂಡಿದ್ದು ನಾನಿದು. ಅವಳ ಹತ್ರ ಈ ಥರ ಇರಲಿಲ್ಲ ಸ್ಲಿಪ್ಪರ್, ಈ ಥರ ಬೇಕು ಅಂತ ಹೇಳಿ ನಾನು ತೊಗೊಂಡೆ. ಯಾವುದಾದ್ರೂ ಮದುವೆಗೆ ಮತ್ತು ಫಂಕ್ಷನ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇದು 250 ರುಪೀಸ್. ಇದು 250 ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ನೆಕ್ಸ್ಟು ನಾನು ಹೋದ ತಕ್ಷಣ ನನಗೆ ಆ ಸ್ಲಿಪ್ಪರ್ ಶಾಪಲ್ಲಿ ಫಸ್ಟ್ ಇಷ್ಟ ಆಗಿದ್ದು ನನಗಿದೆ. ವೈಟ್ ಅಲ್ವಾ, ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಅಲ್ಲೇ ಟ್ರಯಲ್ ನೋಡ್ತಾರಲ್ಲ, ಅವಾಗ ಸ್ವಲ್ಪ ಇದಾಗಿದೆ. ಬಟ್ ಇದು ಅಷ್ಟೇ 250 ರುಪೀಸು. ಸಕ್ಕತ್ತಾಗಿದೆ ನೋಡಿ, ಕ್ವಾಲಿಟಿ ನೋಡಿ ಹೇಗಿದೆ. ನನಗೆ ಇದು ನೋಡೇ ವೈಟ್ ಸಖತ್ ಇಷ್ಟ ಆಯಿತು. ಸೊ ಬೈ ಮಾಡಿದೆ. ಬಟ್ ಇಲ್ಲ ಆಗಿದ್ದೀರ ಒಂದು 700-800 ರುಪೀಸ್ ಗ್ಯಾರಂಟಿ ಯಾರೂ ಕೊಡ್ತಾ ಇರಲಿಲ್ಲ. ಬಟ್ ಅಲ್ಲಿ ನಾನು 250 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದು. ಇವಾಗ ನಾನೇ ತೊಗೊಂಡಿದ್ದೀನಿ, 500 ರುಪೀಸ್ ಕೊಟ್ಟು ತೊಗೊಂಡಿದ್ದೆ ನಾನಿಲ್ಲ ಸ್ಲಿಪ್ಪರು, ರೆಡ್ ಕಲರ್ದು. ನೆಕ್ಸ್ಟು ಬೆಲ್ಲೀಸು. ಆ್ಯಕ್ಚುಲಿ ನಾನು ಕ್ರೀಮ್ ಕಲರ್ದು ಒಂದು ತೊಗೊಂಡೆ. ಇದೆಲ್ಲ 200 ರುಪೀಸ್. ಕ್ವಾಲಿಟಿ ಏನು ಹೇಳ್ತೀರಾ ನೀವು, ಎಷ್ಟು ನೀವೇನೇ ಮಾಡಿದ್ರೂ ಕಿತ್ತೋಗಲ್ಲ, ಅದು ಸಖತ್ತಾಗಿದೆ ಕ್ವಾಲಿಟಿ. ಇದೆಲ್ಲ 200. ಒಂದು ಕ್ರೀಮ್ ಕಲರ್ ತೊಗೊಂಡೆ. ನೆಕ್ಸ್ಟ್ ಇದೊಂದು ಸ್ಯಾಂಡಲ್ಸ್ ಈ ಥರ ತೊಗೊಂಡೆ. ಎಲ್ಲಾದರೂ ಹೋದರೆ ಚೂಡಿಸ್ಗೆಲ್ಲ ವೇರ್ ಮಾಡ್ಬೋದು ಅಂತೇಳಿ. ಕಲರ್ ಚೆನ್ನಾಗಿತ್ತು, ಸೊ ಅದಕ್ಕೆ ತೊಗೊಂಡೆ. ನೆಕ್ಸ್ಟು ಇದು ಅಷ್ಟೇ 250 ರುಪೀಸ್. ಇದು 250. ನೆಕ್ಸ್ಟು ನಾನು ಇದು ರಾಜಸ್ಥಾನಲ್ಲಿ ತೊಗೊಂಡಿದ್ದು. ನೋಡಿದ್ರೆ ಗೊತ್ತಾಗುತ್ತಲ್ಲ, ಇಲ್ಲೇ ಹಾಕಿದ್ದಾರೆ ನೋಡಿ, ರಾಜಸ್ಥಾನಿ ಅಂತ ಹಾಕಿದ್ದಾರೆ. ಇದೆಲ್ಲ 100 ರುಪೀಸ್. ಇದು ರಾಜಸ್ಥಾನಲ್ಲಿ ಹೊರಗಡೆನೆ ನಾವು ಆಂಬರ್ ಇದಕ್ಕೆ ಫೋರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಸೇಲ್ ಮಾಡ್ತಾಯಿದ್ರು, ಆವಾಗ ತೊಗೊಂಡಿದ್ದು. ಇದೇನು ಗೊತ್ತಾ, ನೀವು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, 1 or 2 ಯೂಸ್ ಮಾಡ್ಬೋದು ಅಷ್ಟೇ. ಆಲ್ರೆಡಿ ನಾನು ಯೂಸೇ ಮಾಡಿಲ್ಲ, ಆಲ್ರೆಡಿ ಸ್ವಲ್ಪ ಕಿತ್ತೋಗಿರೋ ಥರ ಇದೆ. ಬಟ್ ನೋಡಿ 1 or 2 ಯೂಸ್ ಮಾಡೋಂಗಿದೆ ಪರ್ಚೇಸ್ ಮಾಡಿ. ಬಟ್ ನನಗೇನೋ ನಾನು ತೊಗೊಂಡೆ, ಬಟ್ ವರ್ತ್ ಅಲ್ಲ ಅಂತ ಅನಿಸುತ್ತೆ. ಅದೇ 200ಗೆ ಬೇರೆ ಥರ ಸ್ಲಿಪ್ಪರ್ಸ್ ತೊಗೊಂಡಿದ್ದೆ, ಚೆನ್ನಾಗಿರ್ತಾಯಿತ್ತೇನೋ. ಓಕೆ, ಬಟ್ ರಾಜಸ್ಥಾನಲ್ಲಿ ತೊಗೊಂಬಂದೆ ಅಂತ ಒಂದು ಖುಷಿ ಇದೆ. ಅದು ಪ್ಯಾಟ್ರನ್ ನೋಡಿ, ಈ ಥರ ಪ್ಯಾಟ್ರನ್ ಸಿಗಲ್ಲ ಇಲ್ಲಿ, ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಇದೊಂದು ಶೂಸ್ ತೊಗೊಂಡೆ. ಬ್ಲ್ಯಾಕ್ ಇರಲಿಲ್ಲ ನನ್ನ ಹತ್ರ, ಸೊ ಬ್ಲ್ಯಾಕ್ ಒಂದು ಶೂ ತೊಗೊಂಡೆ. ಇದು ಅಷ್ಟೇ 250 ರುಪೀಸ್. ಇದು ಫುಲ್ ಕ್ವಾಲಿಟಿ ಸಕ್ಕತ್ತಾಗಿದೆ. ನೋಡಿದ್ರಲ್ಲ, ಇದಿಷ್ಟು ನಾನು ಸರೋಜಿನಿ ಮಾರ್ಕೆಟ್, ಡೆಲ್ಲಿ ಸರೋಜಿನಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಅನ್ಕೋಬೋದು ಬ್ಯಾಂಗ್ಳೂರಲ್ಲೇ ಸಿಗುತ್ತೆ, ಚಿಕ್ಕಪೇಟೆಲ್ಲಿ ಸಂಡೇ ಬಜಾರಲ್ಲಿ ಸಿಗುತ್ತೆ, ಆ್ಯಂಡ್ ಜಯನಗರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ನಾನು ಎಲ್ಲ ಕಡೆ ಹೋಗಿದ್ದೀನಿ, ವೀಡಿಯೋಸ್ ನೋಡಿದರೆ ನೋಡಿರ್ಬೋದು. ಆಲ್ರೆಡಿ ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಹೌದು, ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ನೋಡೋಣ. ತುಂಬ ಜನ ಹೇಳ್ತಾ ಇದ್ರು ಸರೋಜಿನಿ ಮಾರ್ಕೆಟಲ್ಲಿ ತುಂಬ ಚೀಪ್ ಅಂತ. ಬಟ್ ಓಕೆ, ಒಂದು 50% ಓಕೆ ಇರ್ಬೋದೇನೋ. ಬಟ್ ನಮಗೆ ಬ್ಯಾಂಗ್ಳೂರಲ್ಲೂ ಇದೇ ಪ್ರೈಸು ಸಿಗುತ್ತೆ, ಒಂದೊಂದು ಶಾಪಲ್ಲಿ ನೋಡಿದ್ರೆ, ಒಂದೊಂದು ಏರಿಯಾದಲ್ಲಿ ನೋಡಿದ್ರೆ. ಬಟ್ ನಾನು ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಒಂದು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಹೇಗಿದೆ ಏನು ಕಲೆಕ್ಷನ್ಸ್ ಹೇಗಿದೆ ಅಂತ. ಬಟ್ ಇಷ್ಟ ಆಯಿತು. ಇನ್ ಕೇಸ್ ನೀವು ಅದಕ್ಕೆ ಅಂತಲೇ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ
ವರ್ತ್ ಅಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಹೀಗೆ ಹೋದಾಗ ಹೋಗಿ ಸರೋಜಿನಿ ಮಾರ್ಕೆಟ್ಗೆ ಹೋದಾಗ ಡೆಲ್ಲಿಗೆ ಹೋದಾಗ ಸರೋಜಿನಿ ಮಾರ್ಕೆಟ್ ವಿಸಿಟ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ಬಟ್ ಮಸ್ಟ್ ಲೆಹಂಗಾಗಳು ತುಂಬ ಚೆನ್ನಾಗಿದೆ, ಹೋಗಿ ತಗೊಳ್ಳಿ. 2000 ಸ್ಟಾರ್ಟ್ ಆಗುತ್ತೆ. ಇಲ್ಲ ಆಲ್ಮೋಸ್ಟ್ ಅದು ಒಂದು 6000 8000 ಇರುತ್ತೆ. ಅದು ಅಲ್ಲಿ 2000 ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಅದು ಕ್ಯಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ. ನಮ್ಮ ಸೈಜ್ ಆಗಿರ್ಬೋದು ಅಷ್ಟು ಕೊಟ್ಟು ತೊಗೊಂಬರ್ತಿದ್ದೀವಿ ಅಂದರೆ ರಿಟರ್ನ್ ಅಂತೂ ಮಾಡೋಕ್ಕಾಗಲ್ಲ, ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಪರ್ಫೆಕ್ಟಾಗಿರಬೇಕು ಅಂತ ಸೊ ನಾನು ಏನೋ ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ನೋಡೋಣ. ಬಟ್ ಮಿಸ್ ಮಾಡಿದೆ. ಲೆಹಂಗಾಗಳು ನೋಡಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಿಮಗೆಲ್ಲ ಈ ಶಾಪಿಂಗ್ ವಿಡಿಯೋ ಡೆಲ್ಲಿ ಸರೋಜಿನಿ ಮಾರ್ಕೆಟ್ ಬಗ್ಗೆ ನಾನು ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕವಿರಾಜ್ ಆಚಾರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.